ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮನೆ ಗಂಡದೇವ್ರದ್ದು ತೇರಿದೆ. ನಾನು ಅಮ್ಮ ಮತ್ತು ನನ್ನ ತಂಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮಪ್ಪ ಎಲ್ಲ ರಾಜಸ್ಥಾನ್ಗೆ ಹೋಗಿದ್ದಾರೆ. ಸೊ ನಾವು 3 ಜನ ಹೋಗ್ತಾ ಇದ್ದೀವಿ. ಎಲ್ಲ ಮನೆ ಕೆಲಸ ಮುಗಿಸಿ ಪೂಜೆ ಮಾಡಿ ರೆಡಿಯಾಗಿ ಹೋಗಬೇಕು. ಸೊ ಬನ್ನಿ ಗೈಸ್, ಹೋಗೋಣ. ಸೊ ಇವತ್ತು ಮನೇಲಿರೋದಕ್ಕೆ ಕಸ ಗುಡಿಸಿ ಮನೆ ಒರೆಸ್ಕೊಟ್ಟೆ. ಇಲ್ಲಿ ನೋಡಿ, ಹೊಸಲು ಬೇರೆ ಅಲಂಕಾರ ಮಾಡ್ತಾ ಇದ್ದಾಳೆ. ಮನೇಲಿರೋದಕ್ಕೆ ಅಷ್ಟೇ ಗೈಸ್ ಮಾಡ್ತಿರೋದು, ಇಲ್ಲ ಅಂದರೆ ಏನೂ ಮಾಡಲ್ಲ. ತಿನ್ನೋ ಕೂತ್ಕೋ, ಲೋಟನೂ ಅವಳು ಮುಂದೆನೇ ತಂದ್ಕೊಡ್ಬೇಕು. ನನಗೇನಿಲ್ಲ ಬಿಡು, ನಾನು ಎತ್ಕೊಂಡು ಕುಡಿತೀನಿ. ಸಾರಿಸ್ಬೇಡ, ನೀಟಾಗಿ ಹಚ್ಚು. ಬಗ್ಗಿ ರಂಗೋಲಿ ಹಾಕಕ್ಕಾಗದಲ್ಲೇ, ಹಿಂಗೆ ಹಾಕ್ತೀನಿ. ಬಗ್ಗಿ ರಂಗೋಲಿ ಹಾಕಕ್ಕಾಗ್ದಲ್ಲೇ ಕುತ್ಕೊಂಡು ಆಯ್ತಾಳೆ. ಡುಮ್ ಡುಮ್ ಡುಮ್ಸ್ ಆಗ್ಬಿಟ್ಟವಳೆ. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಏನೋ ಪೂಜೆ ಸಾಮಾನು ತಂದು ಪೂಜೆ ಮಾಡಿ ರೆಡಿಯಾಗಿ ಹೋಗಬೇಕು. ಬನ್ನಿ. ಅಮ್ಮ ಮಾಡ್ತಿರೋ ಪೂಜೆನ ಇರುವಂತೆ ಮಾಡುವ ಚಿಂತಾಮಣಿ ಮನವೇ ಹಂಗೆ ಮಾಡು. ಹಿಂಗೆ ಇರುವಂತೆ ಮಾಡುವ ಗುರುರಾಯನಿರಲು ಚಿಂತೆಯೇಕೆ ಮನವೇ. ನನ್ನ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೆ. ಸ್ವಲ್ಪ ಸುಮಾರು ದುಃಖವೇಕೆ ಮನವೇ ಕಾಣಿಸಲ್ಲ. ದುಃಖವೇತಕ್ಕೆ ಮನವೇ ಸತ್ಗುರು ನಾಮ ನಿಮ್ಮಲ್ಲಿರಲು. ದುಃಖವೇತಕ್ಕೆ ಮನವೇ ಸತ್ಗುರು ನಾಮವಾಗ ನಿನಗೆ. ಎಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರ ಬೇಡ್ಕೊಂಡು ರೆಡಿಯಾಗಿ ನಾನು, ಅಮ್ಮ ಮತ್ತು ನನ್ನ ತಂಗಿ ಹೊರಟ್ವಿ. ಡ್ರೈವರ್ ಕಾಯ್ತಿದ್ರು. ಸೊ ರೆಡಿಯಾಗಿ ಇವಾಗ ಹೊರಟ್ವಿ. ಕಾರ್ ವೇಟ್ ಮಾಡ್ತಿದೆ, ಹೋಗ್ಬೇಕಲ್ಲ, ರೆಡಿಯಾಗಿ ಹೋಗ್ತಿದ್ದೀವಿ. ಕ್ರಾಕ್ಸ್ ಹಾಕೊಂಡು ಕಾರ್ ವೇಟಿಂಗ್. ಇವಾಗ ಇಳಿದ್ಬಿಟ್ಟು ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾಯಿದ್ವಿ. ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಸ್ವಲ್ಪ ದೂರ. ದೇವಸ್ಥಾನ ಇಲ್ಲಿದೆ, ಬಟ್ ಫ್ರಂಟ್ ಗೇಟಿಗೆ ಹೋಗ್ಬೇಕು. ನೋಡಿ ದೇವಸ್ಥಾನ ಅಲ್ಲಿದೆ, ಇದು ಬ್ಯಾಕ್ ಗೇಟು. ಸುತ್ತಾಕೊಂಡು ಹೋಗಬೇಕು. ಹೋಗ್ತಾ ಇದ್ದೀವಿ. ಬಂದ್ವಿ. ತೇರೆಲ್ಲ ರೆಡಿಯಾಗಿತ್ತು, ಬಟ್ ದೇವ್ರನ್ನ ಕೂರಿಸಿರ್ಲಿಲ್ಲ. ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ದೇವ್ರನ್ನ ಕರ್ಕೊಂಡು ಬಂದರು. ಮೆರವಣಿಗೆಗೆ ಹೋಗಿತ್ತು ದೇವರು. ದೇವ್ರನ್ನೆಲ್ಲ ನೋಡ್ಕೊಂಡು ಅಲ್ಲಿ ಡೋಲ್ ಇತ್ತು ಮತ್ತು ಕೇರಳ ಡ್ರಮ್ಸ್ ಕೂಡ ಇತ್ತು. ಸೊ ಅದ್ರ ಜೊತೆಗೆ ದೇವ್ರು ಬಂತು.
ಮಾಗಡಿಯ ಮುದ್ಗೆರೆ ರಂಗನಾಥ ಸ್ವಾಮಿ ದೇವರು. ದೇವರು ತುಂಬಾ ಡ್ಯಾನ್ಸ್ ಕೂಡ ಮಾಡ್ತಿತ್ತು, ಅದನ್ನೆಲ್ಲ ನೋಡಿಕೊಂಡು. ಯಾಕಂದರೆ ಇದು ಮೊದಲನೇ ವರ್ಷ ನಾವು ಹೋಗಿರೋದು ಊರ ಬಗ್ಗೆ. ಸೊ ಅದನ್ನೆಲ್ಲ ನೋಡಿಕೊಂಡು ದೇವ್ರನ್ನ ತೇರ್ ಮೇಲಿಟ್ರು. ಸೊ ಇಲ್ಲಿ ನೋಡಿ, ಇಲ್ಲಿ ವಿಷ್ಣುದು ವಾಹನ ಗರುಡ. ಅದು ಬಂದು ದೇವ್ರನ್ನ ಪ್ರದಕ್ಷಿಣೆ ಆಗ್ತಿತ್ತು. ತೇರು ಎಳೆಯೋಕ್ಕೂ ಮುಂಚೆ ದೇವ್ರು ಕೂರಿಸಿದ ತಕ್ಷಣ ಬಂದು ಪ್ರದಕ್ಷಿಣೆ ಆಗ್ತಿತ್ತು. ಸೊ ತೇರೆಲ್ಲ ಎಳ್ದಾದ್ಮೇಲೆ ದೇವಸ್ಥಾನ ಒಳಗಡೆ ಹೋಗಿ ನಾವು ಪೂಜೆ ಮಾಡಿಸಿಲ್ಲ. ಯಾಕಂದರೆ ಸ್ವಲ್ಪ ಬಂದಿದ್ದು ಲೇಟ್ ಆಗಿತ್ತು. ಅಷ್ಟೊತ್ತಿಗೆ ತೇರೆಲ್ಲ ನಿಂತ್ಕೊಂಡಿತ್ತು. ಸೊ ತೇರು ಎಳ್ದಾದ್ಮೇಲೆ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಹೋಗಿರಲಿಲ್ಲ. ತೇರೆಲ್ಲ ಎಳ್ದಾದ್ಮೇಲೆ ಒಳಗಡೆ ಹೋಗಿ ಪ್ರದಕ್ಷಿಣೆ ಹಾಕಿ ದೇವರಿಗೆ ಕೈ ಮುಕ್ಕೊಂಡು ಬೇಡ್ಕೊಂಡು, ದೇವರೇ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಪೂಜೆ ನಮಸ್ಕಾರ ಮಾಡಿಕೊಂಡು ಆಚೆ ಬಂದ್ವಿ. ಸೊ ಇವಾಗ ಅಲ್ಲೆಲ್ಲ ಮುಗಿಸ್ಕೊಂಡು ನಮ್ಮ ಮನೆ ದೇವ್ರು ಹೋಗ್ತಾ ಅಲ್ಲೇ ಸಿಗುತ್ತೆ ನಮ್ಮ ಮನೆ ಹೆಣ್ಣು ದೇವರು ಕೆಂಚನಳಮ್ಮ ಅಂತ, ಅಲ್ಲಿಗೆ ಬಂದ್ವಿ. ಇವಾಗ ಅಲ್ಲಿ ಜಾತ್ರೆ ಆಗಿರೋದ್ರಿಂದ ಹೋಗೋರೆಲ್ಲ ಇಲ್ಲಿ ಬಂದು ಹೋಗ್ತಾರೆ. ಸೊ ಇಲ್ಲಿ ಸ್ವಲ್ಪ ರಶ್ ಇತ್ತು. ಸೊ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಮಾಡ್ಕೊಂಡು ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಎಲ್ಲ ನೋಡಿಕೊಂಡು ನಾನು ಅಮ್ಮ ಮತ್ತು ಬರೋವಾಗ ನಮ್ಮ ಅಪ್ಪ ಅವರಮ್ಮ ಅಂದರೆ ನಮ್ಮ ಅಜ್ಜಿ ಎಲ್ಲರೂ ಒಟ್ಟಿಗೆ ಬಂದ್ವಿ ಮನೆ ಕಡೆ. ಸೊ ನನ್ನ ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಟೈಮ್ ಇರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡ್ತಿದ್ದೀನಿ. ಇದು ಫಸ್ಟ್ ಟೈಮ್ ನಾವು ನಮ್ಮ ಮನೆ ದೇವರು ಗಂಡಿಯವ್ರ ಜಾತ್ರೆಗೆ ಹೋಗಿರೋದು. ತುಂಬಾ ಚೆನ್ನಾಗಿತ್ತು. ಹೆಸರು ಹೇಳ್ದೆ ಆವಾಗಲೇ, ಮಾಗಡಿ ಮುದ್ಗೆರೆ ರಂಗನಾಥ ಸ್ವಾಮಿ. ಮನೆ ದೇವರು ಗಂಡಿಯವರದು, ಹೆಣ್ಣು ದೇವರು ಕೆಂಚನಳಮ್ಮ. ಅದ್ರದ್ದು 24 ಮತ್ತು 25ನೇ ತಾರೀಕು ಜಾತ್ರೆ ಇದೆ. ಅದ್ರದ್ದು ಕೂಡ ವ್ಲಾಗ್ ಮಾಡ್ತೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.